ಗೋಕರ್ಣದಲ್ಲಿ ಸುಮಾರು ಬೀಚ್ಗಳು ಫೇಮಸ್ಸು. ಓಮ್ ಬೀಚ್ ಆಗಿರ್ಬೋದು, ಪ್ಯಾರಡೈಸ್ ಬೀಚ್ ಆಗಿರ್ಬೋದು. ಸೊ ಆ ಬೀಚ್ಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮ್ಮ ಜೊತೆ ಹೊರಡ್ತಾ ಇದ್ದೀನಿ. ನಾನು ಈ ಊರಿಗೆ ಹೊಸಬ ಅಲ್ವಾ, ಅದಕ್ಕೆ ನಾಯಿಗಳು ಇವನು ಬರ್ತಾ ಇದ್ದಾನೆ ನಡ್ಕೊಂಡು ಹೊಸಬ, ನಾನು ನೋಡೇ ಇಲ್ವಲ್ಲ ಇಷ್ಟು ದಿನದಿಂದ ಅಂತ ನಾನು ನೋಡ್ಕೊಂಡು ಬೊಗಳ್ತಾವಣ. ನನಗೆ ಬೈಕಲ್ಲಿ ಬರ್ತಾ ಒಬ್ಬರು ಪಂಜಾಬಿ ಅವ್ರು ಸಿಕ್ಕಿದ್ರು. ಅವ್ರನ್ನ ಇಲ್ಲಿಗೆ ಡ್ರಾಪ್ ಮಾಡಿದ್ರು. ನನಗೆ ಪ್ರೆಸೆಂಟ್ಲಿ ಓಮ್ ಬೀಚ್ದು ಸೆಂಟರ್ ಆಫ್ ದ ಬೀಚ್ ಇದು ಓಮ್ ಬೀಚ್ದು ಸೆಂಟರ್ ಪಾರ್ಟು, ಅಲ್ಲಿಗೆ ನಾನು ಬಂದಿದ್ದೀನಿ. ಅದೇ ಮುಂದೆ ಒಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ, ಇಲ್ಲಿ ಇವರೇ ಆ್ಯಕ್ಚುಲಿ ನಾನು ಕರ್ಕೊಬಂದಿದ್ದು. ಆದರೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಅಂದರು. ನಿಮ್ಮ ಮುಂದೆ ನೋಡಿ ನಾಯಿ, ಭಾರಿ ಕಿಲಾಡಿ ನಾಯಿ ಇದು. ಏನಂತಂದರೆ ಅದು ಅವಾಗಲಿಂದ ನಾನು ನೋಡ್ತಾ ಇದ್ದೆ, ಬಂದಾಗ್ಲಿಂದನೂ ಸ್ವಲ್ಪ ಏನಾರು ಜಾಸ್ತಿ ಬಾಡಿ ಚಂಡಿ ಆಯಿತು ಅಂತೇಳಿದ್ರೆ ಬಂದ್ಬಿಟ್ಟು ಈ ಸೈಡಲ್ಲಿ ಅಲ್ಲೆಲ್ಲರೂ ಕೂತ್ಕೊಂಡ್ಬಿಡುತ್ತೆ, ಅಲ್ಲಿ ಕೂತ್ಕೊಂಡಿತ್ತು. ಇವಾಗ ಮತ್ತೆ ಅಲ್ಲಿಗೆ ಹೋಗಿದೆ, ಬಂದು ಅವರೇ ಮಾತಾಡ್ತಾನೆ, ಬಾ ಬಾ ಎದ್ರುಕೊಂಡೋಗಿ ಹೋಗ್ಬಿಡ್ತು ನೋಡಿ. ಈಗ ಹೋಗ್ತದೆ, ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಒಂದು ಕಡೆ ಮಲಗುತ್ತೆ ಅದು. ಅಲ್ಲಿಂದ ಸ್ನಾನ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಕೂತ್ಕೊಂಡು ಈಗ ಬಿಸಿ ಕಾಯ್ತಾ ಉಂಟು. ಇದು ಓಮ್ ಬೀಚ್ದು ಸೆಂಟರ್ ಆಫ್ ದ ಬೀಚು, ಅಂದರೆ ಸೆಂಟರ್ ಆಫ್ ದ ಪ್ಲೇಸು. ಅಲ್ಲಿ ನೋಡಿ ಅಲ್ಲೆಲ್ಲ ಬೋಟಿಂಗ್ಸ್ಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಎಂಟರ್ಟೈನ್ಮೆಂಟ್ ಎಲ್ಲ ನಡೀತಾ ಇದೆ. ಇದು ಓಮ್ ಬೀಚ್ ಅಂತ ಏನಕ್ಕೆ ಕರೀತಾರೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ, ಇದರಲ್ಲಿ ನಾನು ಎಕ್ಸ್ಟ್ರಾ ಹೇಳುವಂಥದ್ದೇನಿಲ್ಲ. ನಮ್ಮ ಹಿಂದೂ ಅವರ ಸಿಂಬಾಲಿಕ್ ಪ್ರಕಾರ ಹೋಮ್ ಅಂತ ಹೇಳೋ ಒಂದು ಸಿಂಬಲ್ ಥರ ಈ ಓಮ್ ಬೀಚ್ ಮೇಲ್ಗಡೆಯಿಂದ ಕಾಣುತ್ತೆ. ಇಲ್ಲಿ ನೋಡಿ ಹಿಂಗೆ ಬಂದಿದೆ. ಈಗ ನಾನು ತೋರಿಸ್ತೀನಿ ನೋಡಿ, ಅಲ್ಲಿ ಆ ಪ್ಲೇಸಿಂದ ಹಂಗೇ ಬಂದು ನೋಡಿ ಇಲ್ಲಿಗೊಂದು ಎಂಡಾಗಿ ಮತ್ತು ಪುನಃ ಇದು ಅಗೇನ್ ಕ್ರಾಸ್ ಆಗಿ ಆ ಕಡೆಯಿಂದ ಹಂಗೆ ಹೋಗಿದೆ. ಸೊ ಹಾಗಾಗಿ ಇದನ್ನ ಓಮ್ ಬೀಚ್ ಅಂತ ಕರೀತಾರೆ. ಇನಿಷಿಯಲಿ ಇಲ್ಲಿ ಈ ಓಮ್ ಬೀಚ್ ಏನು ಅಥವಾ ಓಮ್ ಬೀಚ್ ಅಲ್ಲ, ಇಲ್ಲಿ ಗೋಕರ್ಣದಲ್ಲಿರುವಂಥ ಯಾವುದೇ ಬೀಚು ಅಷ್ಟೇ ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟಿಗೆ ಅಂತ ಏನೂ ಇರಲಿಲ್ಲ. ಜಸ್ಟು ತೀರ್ಥಯಾತ್ರೆಗಳು ಬರ್ತಿದ್ರಲ್ಲ ದೇವಸ್ಥಾನಕ್ಕಂತ, ಅವರು ಬಂದು ವಿಸಿಟ್ ಮಾಡಿ ಇಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವಂಥ ಒಂದು ಬೀಚ್ಗಳ ಥರ ಇದ್ವು. ಅದಾದಮೇಲೆ ಕಾಲಕ್ರಮೇಣ ಯಾವಾಗ ನಮ್ಮ ದೇಶಕ್ಕೆ ಫಾರಿನರ್ಸ್ಗಳ ಹಿಪ್ಪೀಸ್ ಮಾರ್ಕೆಟ್ಗಳು ಬಂತು, ಆಮೇಲೆ ಫಾರಿನರ್ಸ್ಗಳು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆದರು, ಆವಾಗ ಈ ಪ್ಲೇಸು ಟೂರಿಸಮ್ ಪ್ಲೇಸಾಗಿ ಡೆವಲಪ್ಮೆಂಟ್ ಆಯಿತು. ಸೊ ಡೆವಲಪ್ಮೆಂಟ್ ಮೇಲೆ ಆದಮೇಲೆ ಇಲ್ಲಾಗಿದೆಲ್ಲ ಇತಿಹಾಸ. ಇದು ಓಮ್ ಬೀಚ್ ಅರ್ಧ ಶೇಪ್. ಸ್ವಲ್ಪ ದೂರ ಹೋಗ್ತಾ ಕಾಣ್ಬೋದು, ನೋಡೋಣ. ಇದೆಲ್ಲ ಸುಮಾರು ವಾಟರ್ ಗೇಮ್ ನಡೀತಾ ಇದೆ, ಬಟ್ ನನಗೆ ಫೇವ್ರೇಟ್ ಆದಂಥ ಬಲೂನ್ ರೈಡೇ ಇಲ್ಲ. ಹುಡುಕ್ಬೇಕು ನೆಕ್ಸ್ಟ್. ಆ ಕಡೆ ಸೈಡಲ್ಲಿ ನಿಮಗೆ ಹಂಗೆ ನಡ್ಕೊಂಡು ಹೋದರೆ ಬೇರೆ ಕಡೆ ಸಿಗುತ್ತೆ, ಬೇರೆ ಸೈಡಲ್ಲಿ ನೋಡೋಣ ಸಿಗುತ್ತಾ. ನಿಮಗೆ ಇವಾಗ ಓಮ್ ಶೇಪ್ ಕಾಣ್ತಾ ಇರ್ಬೋದು, ಅಲ್ಲಿಂದ ಹೀಗೆ ಬಂದು ಹೀಗೆ ದಟ್ ಈಸ್ ಅ ಓಮ್ ಶೇಪ್. ಚೆನ್ನಾಗಿದೆ ಓಮ್ ಬೀಚು. ಸೊ ನಮಗೆ ಬೇಕಾಗಿರುವಂಥ ಬನಾನಾ ರೈಡೇ ಸಿಗ್ತಾಯಿಲ್ಲ, ವೆಯ್ಟ್ ಮಾಡಬೇಕೀಗ ಬನಾನಾ ರೈಡ್ ಬರೋಕ್ಕೆ. ಸಿಂಗಲ್ ಪ್ಯಾಸೆಂಜರ್ ಆದರೆ ಕಮ್ಮಿ ಆಗುತ್ತೆ, ತುಂಬ ಜನ ಹೋಗೋದಾದರೆ ರೇಟ್ ಜಾಸ್ತಿನೇ ಕೇಳ್ತಾರೆ ಅವರು. ಒಂದು ಬೋಟಿಗೆ 3000 ರೂಪಾಯಿ, ಒಬ್ಬರೇ ಹೋಗೋದಾದರೆ 500 ರೂಪಾಯಿ. ಇಲ್ಲಿ ಪ್ರತಿ ಬೀಚಿಗೂ ಅಷ್ಟೇ ನಾವು ರೋಡ್ ಮುಖಾಂತರ ಬೇಕಾದ್ರೆ ಬರ್ಬೋದು. ಇಲ್ಲಿ ಟ್ರಕ್ಕಿಂಗ್ ವೇ ಇದೆ ನೋಡಿ, ಇಲ್ಲಿ ರೋಡ್ ಕಾಣ್ತಾ ಇದೆಯಲ್ಲ, ಈ ಟ್ರಕ್ಕಿಂಗ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಈ ಕಡೆಯಿಂದ ಆ ಕಡೆ ಬೀಚ್ಗೆ ಪ್ರತಿಯೊಂದು ಕಡೆಯೂ ಆ ಥರ ಆಪ್ಷನ್ಗಳಿದೆ. ಸೊ ಆಪ್ಷನಲ್ಲಿ ಟ್ರಕ್ಕಿಂಗ್ ಮಾಡ್ಕೊಂಡು ಬರೋದಾದ್ರೆ ಬರ್ಬೋದು, ಹಾಗೆ ಎಲ್ಲ ಬೀಚ್ನ ನೋಡ್ಕೊಂಡು ಬರ್ಬೋದು. ಇಲ್ಲಾಂದರೆ ಬೋಟ್ ರೈಡಲ್ಲಿ ಬೇಕಾದ್ರೂ ಎಲ್ಲ ಬೀಚ್ನೂ ಕವರ್ ಮಾಡ್ಬೋದು. ಒಂದು 2-3 ಪಾಯಿಂಟ್ ಇದೆ ಅಂತೆ ಡಾಲ್ಫಿನ್ಗೆ, ಅಂದರೆ ಡಾಲ್ಫಿನ್ ನೋಡೋಕ್ಕೆ. ಆ ಪಾಯಿಂಟ್ ಏನಾದರೂ ಆ ಟೈಮಲ್ಲಿ ಡಾಲ್ಫಿನ್ ಸಿಕ್ಕಿದ್ರೆ ನಾವು ನೋಡ್ಕೊಂಡು ಬರ್ಬೋದು. ನಿಮಗೆ ಅಲ್ಲಿ ಒಂದು ವೈಟ್ ಲೈನ್ ಕಾಣ್ತಾ ಇರಬೇಕು, ಅದು ವೈಟ್ ಲೈನ್ ಕಾಣ್ತಾ ಇರಬೇಕು. ಸೊ ಇದು ಬಂದ್ಬಿಟ್ಟು ಅಲ್ಲಿ ನಮ್ಮಲ್ಲ ಗೋಕರ್ಣದ ಮೇನ್ ಬೀಚ್ದು ಬಾರ್ಡರ್ ಅದು. ಇಲ್ಲಿ ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಕುಡ್ಲಾ ಬೀಚು. ಆ ಕಡೆ ಸುಮಾರು ಒಂದು ಪ್ಲಾಂಟೇಶನ್ಸ್ಗಳು ಮಾಡಿದ್ದಾರೆ. ಅಲ್ಲಿಂದ ಮೇನ್ ಬೀಚಿಂದ ಹಂಗೆ ನಡ್ಕೊಂಬಂದು ಹಿಂಗೆ ಹೋಗಿ ಹೋಮ್ ಬೀಚಿಗೆ ನಾವು ಕನೆಕ್ಟ್ ಆಗ್ಬೋದು.
ಸೋಲೋ ಬಂದಿರೋದ್ರಿಂದ ನಮಗೆ ನಮ್ಮ ಟೈಮಿಗೆ ಅರ್ಜೆನ್ಸಿಗೆ ನಮಗೆ ಯಾವುದೇ ಬೋಟ್ ರೈಡಿಂಗ್ ಸಿಗೋದಿಲ್ಲ. ಸ್ವಲ್ಪ ಜನಗಳು ಬರೋ ತನಕ ವೆಯ್ಟ್ ಮಾಡಬೇಕು. ನಾನು ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸೋಲೋ ಟ್ರಾವೆಲ್ ಮಾಡಿದ್ರೆ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ನಾವೇನಾದ್ರು ಗೇಮ್ಸ್ಗಳೆಲ್ಲ ಆಟ ಆಡಬೇಕು ಅಂತ ಹೇಳಿದಾಗ ನಮ್ಮ ಟೈಮಿಗೆ ಯಾವ ಗೇಮ್ಸ್ಗಳು ಸಿಗಲ್ಲ. ಯಾಕಂತಂದರೆ ಒಂದು ರೈಡ್ ಹೋಗ್ತೀವಿ ಅಂದರೆ 5 ಜನ 6 ಜನ ಇರುವಂಥ ಬೋಟ್ಗಳು, ಇಲ್ಲ ಬನಾನಾ ರೈಡ್ ಹೋಗ್ತೀನಿ ಅಂತಂದರೆ ಒಂದು 8 ಜನ ಹೋಗಬೇಕು.